ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪೋಷಕರಿಗೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ಮಕ್ಕಳು ಓದಿನಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತಿಲ್ಲ. ಮೊಬೈಲ್, ಆಟ ಆ ಕಡೆ ಗಮನ ಕೊಡ್ತಿದ್ದಾರೆ, ಮರೆತು ಹೋಗುವುದು ಇವು ಹೆಚ್ಚು ಆಗುತ್ತಿವೆ. ಹಾಗಾದರೆ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಿಸಲು, ನೆನಪಿನ ಶಕ್ತಿ ಬರಲು, ಓದಿನಲ್ಲಿ ಆಸಕ್ತಿ ಮೂಡಿಸಲು ಯಾವ ಮಂತ್ರ ಹೇಳಿಸಬೇಕು ಮತ್ತು ಯಾವ ರಾಶಿಯ ಮಕ್ಕಳು ಏನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ಮಕ್ಕಳು ಹೇಳಬಹುದಾದ ಶಕ್ತಿಶಾಲಿ ಮಂತ್ರ ಏನಂದರೆ, ಪ್ರತಿದಿನ ಬೆಳಗ್ಗೆ ಅಥವಾ ಓದಲು ಕುಳಿತುಕೊಳ್ಳುವ ಮೊದಲು ಈ ಮಂತ್ರವನ್ನು 11 ಬಾರಿ ಹೇಳಿಸಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರ ಏಕಾಗ್ರತೆ ಹೆಚ್ಚಿಸಲು, ಓದಿನ ಆಸಕ್ತಿ ತರಿಸುತ್ತದೆ, ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ, ಪರೀಕ್ಷಾ ಭಯ ಕಡಿಮೆ ಮಾಡುತ್ತದೆ. ಮೇಷರಾಶಿಯ ಮಕ್ಕಳು ಏನೆಲ್ಲ ಮಾಡಬೇಕು ಅಥವಾ ಹೇಗಿರ್ತಾರೆ ಅಂತ. ಮೇಷರಾಶಿಯ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಆದರೆ ಕಾನ್ಸಂಟ್ರೇಷನ್ ಕಡಿಮೆ ಇರಬಹುದು. ಏನು ಮಾಡಬೇಕು? ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿಸ್ಬೇಕು. ಕೆಂಪು ಬಣ್ಣದ ಪುಸ್ತಕ ಕವರ್ ಉಪಯೋಗಿಸಬಹುದು. ಓದಿಗೆ ಫಿಕ್ಸ್ಡ್ ಟೈಮಿಂಗ್ ಇಟ್ಟರೆ ಒಳ್ಳೆಯದು. ಮಂತ್ರ ಯಾವುದಂದರೆ ಓಂ ಶ್ರೀ ಹನುಮತೆ ನಮಃ. ಈ ಮಕ್ಕಳು ಸ್ಪೋರ್ಟ್ಸ್, ಲೀಡರ್ಶಿಪ್, ಡಿಫೆನ್ಸ್ ಇವುಗಳಲ್ಲಿ ಭವಿಷ್ಯ ಒಳೆಯಬಹುದು. ವೃಷಭ ರಾಶಿಯ ಮಕ್ಕಳು ಇವರು ಶಾಂತ ಸ್ವಭಾವದ ಮಕ್ಕಳು, ಆದರೆ ಕೆಲವೊಮ್ಮೆ ಸೋಮಾರಿತನ ಬರುತ್ತದೆ. ಏನು ಮಾಡಬೇಕು? ಶುಕ್ರವಾರ ದೇವಿ ಪೂಜೆ ಮಾಡಿಸಬೇಕು. ಓದುವ ಕೋಣೆಯನ್ನು ನೀಟಾಗಿಟ್ಕೋಬೇಕು ಮತ್ತು ಓದುವಾಗ ಸೈಲೆಂಟಾಗಿ ಓದಬೇಕು, ಚೆನ್ನಾಗಿ ನೆನಪಿರುತ್ತೆ. ಮಂತ್ರ ಯಾವುದಂದರೆ ಓಂ ಶುಕ್ರಾಯ ನಮಃ. ಭವಿಷ್ಯದಲ್ಲಿ ಸಿಂಗಿಂಗ್, ಆರ್ಟ್ಸ್, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಮಿಥುನ ರಾಶಿಯ ಮಕ್ಕಳು ಇವರು ಇಂಟೆಲಿಜೆಂಟ್ ಮಕ್ಕಳು, ಆದರೆ ತುಂಬ ಡಿಸ್ಟ್ರ್ಯಾಕ್ಟ್ ಆಗುತ್ತಾರೆ. ಏನು ಮಾಡಬೇಕು? ಮೊಬೈಲ್ ಯೂಸೇಜ್ ಕಡಿಮೆ ಮಾಡಬೇಕು. ಶಾರ್ಟ್ ಬ್ರೇಕ್ಸ್ ಜೊತೆ ಓದಿಸಬೇಕು. ಗ್ರೀನ್ ಕಲರ್ ಲಕ್ಕಿಯಾಗಿರುತ್ತೆ. ಮಂತ್ರ ಓಂ ಬುಧಾಯ ನಮಃ. ಭವಿಷ್ಯದಲ್ಲಿ ಟೀಚಿಂಗ್, ಕಮ್ಯುನಿಕೇಷನ್, ಮೀಡಿಯಾ ಕ್ಷೇತ್ರದಲ್ಲಿ ಶೈನ್ ಆಗಬಹುದು. ಕಟಕ ರಾಶಿಯ ಮಕ್ಕಳು ಇವರು ಎಮೋಷನಲ್ ಮಕ್ಕಳು, ಮನಸ್ಸು ಬೇಗ ನೋವಾಗಬಹುದು. ಏನು ಮಾಡಬೇಕು? ಪೋಷಕರು ಪ್ರೋತ್ಸಾಹ ಕೊಡಬೇಕು. ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ನಡೆಯಲು ಬಿಡಿ. ಮೆಡಿಟೇಷನ್ ಸಹಾಯ ಮಾಡುತ್ತದೆ. ಮಂತ್ರ ಓಂ ಚಂದ್ರಾಯ ನಮಃ. ಭವಿಷ್ಯದಲ್ಲಿ ಡಾಕ್ಟರ್, ಕೇರ್ ಗಿವಿಂಗ್, ಸೈಕಾಲಜಿ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಬಹುದು. ಸಿಂಹರಾಶಿಯ ಮಕ್ಕಳು ಇವರು ಕಾನ್ಫಿಡೆಂಟ್ ಮಕ್ಕಳು, ಲೀಡರ್ಶಿಪ್ ಗುಣ ಹೆಚ್ಚು. ಏನು ಮಾಡಬೇಕು? ಸ್ಟೇಜ್ ಆಕ್ಟಿವಿಟೀಸ್ ಎನ್ಕರೇಜ್ ಮಾಡಬೇಕು. ಪ್ರೈಸ್ ಮಾಡಿದರೆ ಇನ್ನಷ್ಟು ಮೋಟಿವೇಟ್ ಆಗುತ್ತಾರೆ. ಮಂತ್ರ ಓಂ ಸೂರ್ಯಾಯ ನಮಃ. ಭವಿಷ್ಯದಲ್ಲಿ IAS, ಪಾಲಿಟಿಕ್ಸ್, ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಯಶಸ್ಸು. ಕನ್ಯಾ ರಾಶಿಯ ಮಕ್ಕಳು ಇವರು ಪರ್ಫೆಕ್ಷನಿಸ್ಟ್ ಮಕ್ಕಳು, ತುಂಬ ನೀಟ್ಲಿ ಕೆಲಸ ಮಾಡುತ್ತಾರೆ. ಏನು ಮಾಡಬೇಕು? ಟೈಮ್ ಟೇಬಲ್ ಫಾಲೋ ಮಾಡಿಸಬೇಕು. ರೈಟಿಂಗ್ ಪ್ರಾಕ್ಟೀಸ್ ಒಳ್ಳೆಯದು. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಭವಿಷ್ಯದಲ್ಲಿ ಅಕೌಂಟ್ಸ್, ರಿಸರ್ಚ್, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಯಶಸ್ಸು. ತುಲಾ ರಾಶಿಯ ಮಕ್ಕಳು ಇವರಿಗೆ ಕ್ರಿಯೇಟಿವಿಟಿ ಹೆಚ್ಚು. ಏನು ಮಾಡಬೇಕು? ಡ್ರಾಯಿಂಗ್, ಡ್ಯಾನ್ಸ್ ಎನ್ಕರೇಜ್ ಮಾಡಬೇಕು. ಫ್ರೆಂಡ್ಸ್ ಜೊತೆ ಓದಿದರೆ ಚೆನ್ನಾಗಿ ಕಲಿಯುತ್ತಾರೆ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಭವಿಷ್ಯದಲ್ಲಿ ಫ್ಯಾಷನ್, ಡಿಸೈನ್, ಆ್ಯಕ್ಟಿಂಗ್ ಕ್ಷೇತ್ರಗಳಲ್ಲಿ ಯಶಸ್ಸು. ವೃಶ್ಚಿಕ ರಾಶಿಯ ಮಕ್ಕಳು ಇವರು ಡೀಪ್ ಥಿಂಕರ್ಸ್, ಒಮ್ಮೆ ಕಾನ್ಸಂಟ್ರೇಟ್ ಮಾಡಿದರೆ ದೊಡ್ಡ ಸಾಧನೆ ಮಾಡುತ್ತಾರೆ. ಏನು ಮಾಡಬೇಕು? ಮೆಡಿಟೇಷನ್ ಮಾಡಿಸಬೇಕು. ಆ್ಯಂಗರ್ ಕಂಟ್ರೋಲ್ ಕಲಿಸಬೇಕು. ಮಂತ್ರ ಓಂ ಅಂಗಾರಕಾಯ ನಮಃ. ಭವಿಷ್ಯದಲ್ಲಿ ಪೊಲೀಸ್, ಇನ್ವೆಸ್ಟಿಗೇಷನ್, ಸೈನ್ಸ್ ಕ್ಷೇತ್ರದಲ್ಲಿ ಶೈನ್ ಆಗಬಹುದು. ಧನುರಾಶಿಯ ಮಕ್ಕಳು ಇವರು ಎನರ್ಜೆಟಿಕ್ ಮತ್ತು ಸ್ಪಿರಿಚುವಲ್ ಮಕ್ಕಳು. ಏನು ಮಾಡಬೇಕು? ಔಟ್ಡೋರ್ ಆಕ್ಟಿವಿಟೀಸ್ ಒಳ್ಳೆಯದು. ಮಾರ್ನಿಂಗ್ ಸ್ಟಡಿ ಬೆಸ್ಟ್. ಮಂತ್ರ ಓಂ ಗುರುವೇ ನಮಃ. ಭವಿಷ್ಯದಲ್ಲಿ ಟೀಚರ್, ಟ್ರಾವೆಲರ್, ಮೋಟಿವೇಶನಲ್ ಸ್ಪೀಕರ್ ಆಗಬಹುದು. ಮಕರ ರಾಶಿಯ ಮಕ್ಕಳು ಇವರು ಹಾರ್ಡ್ ವರ್ಕಿಂಗ್ ಮಕ್ಕಳು. ಏನು ಮಾಡಬೇಕು? ಸ್ಲೋ ಮತ್ತು ಸ್ಟಡಿ ಲರ್ನಿಂಗ್ ಕೊಡಬೇಕು. ಡಿಸಿಪ್ಲಿನ್ ಮೇಂಟೈನ್ ಮಾಡಿಸಬೇಕು. ಮಂತ್ರ ಓಂ ಶನೈಶ್ಚರಾಯ ನಮಃ. ಭವಿಷ್ಯದಲ್ಲಿ ಇಂಜಿನಿಯರಿಂಗ್, ಗೌರ್ಮೆಂಟ್ ಜಾಬ್ಸ್, ಬಿಸ್ನೆಸ್ ಕ್ಷೇತ್ರಗಳಲ್ಲಿ ಯಶಸ್ಸು. ಕುಂಭರಾಶಿಯ ಮಕ್ಕಳು ಇವರು ಇನೋವೇಟಿವ್ ಥಿಂಕರ್ಸ್. ಏನು ಮಾಡಬೇಕು? ನ್ಯೂ ಐಡಿಯಾಸ್ ಎನ್ಕರೇಜ್ ಮಾಡಬೇಕು. ಟೆಕ್ನಾಲಜಿ ಲರ್ನಿಂಗ್ ಒಳ್ಳೆಯದು.
ಮಂತ್ರ ಓಂ ವಾಯವೇ ನಮಃ. ಭವಿಷ್ಯದಲ್ಲಿ ಟೆಕ್ನಾಲಜಿ, ಎಐ, ಇನೋವೇಷನ್ ಕ್ಷೇತ್ರಗಳಲ್ಲಿ ಯಶಸ್ಸು. ಮೀನರಾಶಿಯ ಮಕ್ಕಳು, ಇವರು ಇಮ್ಯಾಜಿನೇಟಿವ್ ಮತ್ತು ಸ್ಪಿರಿಚುವಲ್ ಮಕ್ಕಳು. ಏನು ಮಾಡಬೇಕು? ಕಾಮ್ ಎನ್ವಿರಾನ್ಮೆಂಟ್ ಕೊಡಬೇಕು. ಮ್ಯೂಸಿಕ್ ಜೊತೆ ಓದಿದರೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಮಂತ್ರ ಓಂ ನಮೋ ನಾರಾಯಣಯ್ಯ. ಭವಿಷ್ಯದಲ್ಲಿ ಮ್ಯೂಸಿಕ್, ರೈಟಿಂಗ್, ಸ್ಪಿರಿಚುವಲ್ ಫೀಲ್ಡ್ ಕ್ಷೇತ್ರಗಳಲ್ಲಿ ಯಶಸ್ಸು. ಕಾಮನ್ ಟಿಪ್ಸ್ ಫಾರ್ ಆಲ್ ಚಿಲ್ಡ್ರನ್ ಅಂತ ಹೇಳಿದ್ರೆ, ಓದುವ ಮುಂಚೆ ದೇವರಿಗೆ ನಮಸ್ಕಾರ ಮಾಡಬೇಕು. ಮೊಬೈಲ್ ಯೂಸೇಜ್ ಕಡಿಮೆ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಸ್ಟಡಿ ಬೆಸ್ಟ್ ಆಗಿರುತ್ತೆ. ಸರಸ್ವತಿ ದೇವಿಯ ಫೋಟೋ ಹತ್ತಿರ ಇಡಬೇಕು. ಬಾದಾಮ್, ಮಿಲ್ಕ್, ಹೆಲ್ದಿ ಫುಡ್ ಕೊಡಬೇಕು. ಹೀಗಾಗಿ ಸ್ನೇಹಿತರೆ, ಯಾವ ರಾಶಿಯ ಮಕ್ಕಳು ಯಾವ ಮಂತ್ರ ಹೇಳಬೇಕು ಮತ್ತು ಏನು ಮಾಡಿದರೆ ಕಾನ್ಸಂಟ್ರೇಷನ್ ಹಾಗೂ ಓದಿನಲ್ಲಿ ಯಶಸ್ಸು ಸಿಗುತ್ತದೆ ಅನ್ನೋದನ್ನು ತಿಳಿದುಕೊಂಡೆವು. ನಿಮ್ಮ ಮಗುವಿನ ರಾಶಿ ಯಾವುದು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.